ವೀಕ್ಷಕರೇ, ಕರ್ನಾಟಕದ ಮೂವರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಗಿದೆ. ಪದ್ಮಶ್ರೀ ಪ್ರಶಸ್ತಿಯನ್ನ ತೆಗೆದುಕೊಂಡಿರುವಂತಹ ಮೂವರಿಗೂ ಕೂಡ ಅಭಿನಂದನೆಗಳು. ಹಾಗೂ ಕರ್ನಾಟಕದ ಪ್ರಮುಖ ಸಾಧಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ಕೂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂಥವರು, ಅವರ ಸಾಧನೆಯನ್ನು ಹೇಳತೀರದ್ದು, ಆ ರೀತಿಯ ಸಾಧನೆಗಳನ್ನು ಮಾಡಿರುವಂತಹ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದಾಗಿ ಅಂಕೇಗೌಡರು ಅವರು ಕೂಡ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ವಿಶೇಷವಾಗಿರುವಂಥದ್ದು. ಬೆಂಗಳೂರಿನ ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಸುಮಂಗಲಿ ಸೇವಾಶ್ರಮವನ್ನು ಧೂರಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ಕೂಡ ಯಾವುದೇ ಕ್ಷಣಕ್ಕೂ ಕೂಡ ಕಮ್ಮಿ ಮಾಡದೆ ಆ ರೀತಿಯಾಗಿ ಆ ಒಂದು ಸೇವಾಶ್ರಮವನ್ನು ನಡೆಸ್ಕೊಂಡು ಬಂದಿರುವಂಥದ್ದು ಸುಶೀಲಮ್ಮ, SD ಸುಶೀಲಮ್ಮ ಅಂತ ಹೇಳಿ ಅವರ ಹೆಸರು. ಸಾಮಾಜಿಕ ಸೇವೆ ಅವರಿಗೂ ಕೂಡ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಕರ್ನಾಟಕದ ಮೂರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಇನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂತಹ ಅವರು ಆಗಿರುವಂತಹ ಅಂಕೇಗೌಡರು, ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿತ್ತು. 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಕರ್ನಾಟಕದ ಮೂವರು ಸಾಧಕರಿಗೆ ಪದ್ಮಶ್ರೀ ಗಡಿಯನ್ನು ಕೊಡಲಾಗಿರುವಂಥದ್ದು. ಕನ್ನಡಿಗರಾಗಿರುವಂತಹ ಅಂಕೇಗೌಡ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದಿರುವಂಥವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಬೆಂಗಳೂರಿನ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಸುಮಂಗಲಿ ಸೇವಾಶ್ರಮ ನಡೆಸುತ್ತಿರುವಂತಹ ಸುಶೀಲಮ್ಮ, SD ಸುಶೀಲಮ್ಮ ಅವರಿಗೆ ಸಾಮಾಜಿಕ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಸುರೇಶ್ ಹನಗವಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನಾಗಿರುವಂತಹ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ವೀಕ್ಷಕರೇ, ಪದ್ಮಶ್ರೀ ಪ್ರಶಸ್ತಿಯ ನೀಡಲಾಗಿರುವಂಥದ್ದು ಕರ್ನಾಟಕದ ಮಂಡ್ಯ ಮೂಲದ ಪುಸ್ತಕ ಪ್ರೇಮಿ ಅಂಕೇಗೌಡ ಅವರು, ದಾವಣಗೆರೆಯ ಹಿಮೋಫಿಲಿಯಾ ಸೊಸೈಟಿಯ ವೈದ್ಯರಾಗಿರುವಂಥ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಬೆಂಗಳೂರಿನ ಸಮಾಜ ಸೇವಕಿಯಾಗಿರುವಂತಹ SD ಸುಶೀಲಮ್ಮ ಅವರಿಗೆ ಪ್ರಶಸ್ತಿ ಲಭ್ಯವಾಗಿದೆ. ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಈಗ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಸುಶೀಲಮ್ಮ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೇಡಮ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೇಡಮ್? ನಮಸ್ತೆ. ನಮಸ್ತೆ. ನಮಸ್ತೆ ಮಾ. ಪ್ರಶಸ್ತಿ ಸಿಕ್ಕಿರುವಂತದ್ದು ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ನಿಮ್ಗೆ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಕಂಗ್ರಾಚುಲೇಷನ್ಸ್ ಮಾ. ನನಗೂ ಖುಷಿ, ಎಲ್ಲರಿಗೂ ಖುಷಿಯಾಗಿದೆ. ಅಲ್ಲ, ಎಷ್ಟು ವರ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ, ಏನ್ ಕತೆ? ಇಲ್ಲಮ್ಮ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ನೀವು ಸಮಾಜ ಸೇವೆಯನ್ನ ಮಾಡಿದ್ದೀರಾ, ಅದಕ್ಕೆ ಸಿಕ್ಕಿರುವಂತಹ ಪ್ರತಿಫಲ ಇದು? ಹೌದಮ್ಮ, ಖಂಡಿತ. ಅಂದ್ರೆ ಸುಮಂಗಲಿ ಸೇವಾಶ್ರಮಕ್ಕೆ ಅಂದ್ರೆ ನೀವು ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ರಿ, ಅದಕ್ಕೆ ಸಿಕ್ಕಿರುವಂತಹ ಒಂದು ಬಹುಮಾನ ಇದು. ಏನನ್ನಿಸುತ್ತೆ? ಇಂತಹ ಸಾಧನೆಗಳನ್ನ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ.
ಇನ್ನಷ್ಟು ಸರ್ವಿಸ್ ಮಾಡ್ಬೇಕನ್ಸುತ್ತಮ್ಮ. ಹ್ಮ್. ಹೀಗೆ ಸಮಾಜ ಸೇವೆಯನ್ನ ಮುಂದುವರ್ಸ್ಕೊಂತ ಹೋಗ್ತಾ ಇರುವವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಮುಂದುವರಿಸ್ಬೇಕು ಅಂತ ಮತ್ತೆ ನಾವು ಸ್ವಲ್ಪನೇ ಇನ್ನೂ ಮಾಡ್ಬೇಕು ಅನ್ಸುತ್ತೆ. ಹ್ಮ್. ಈಗ ಮೊದಲನೇದಾಗಿ ನಿಮ್ಮ ಹೆಸರನ್ನ ಕೊಟ್ಟಿರುವಂತವ್ರು ಯಾರು? ನೀವೇ ಹೇಳಿದ್ರಾ ಏನೋ? ನಮ್ಮ ಹೆಸರು ಸೂಚಿಸಿದವ್ರ? ಅಲ್ಲಲ್ಲ, ನಿಮ್ಮ ಹೆಸರು ಗೊತ್ತಮ್ಮ, ನಿಮ್ಮ ಹೆಸರು ಗೊತ್ತಿದೆ ನಮಗೆ. ಸೊ ಪದ್ಮಶ್ರೀ ಅವಾರ್ಡ್ಗೆ ಮಾತಾಡ್ತೇನೆ, ಕೇಳ್ತಾರೆ, ಅವ್ರು ಮೆಲ್ಲಿಗೆ ಮಾತಾಡ್ತಾ ಇದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ? ಆಮ. ಓಕೆ. ಅಂದರೆ ಈಗ ಸಾಧನೆ ಮಾಡುವಂತಹ ಅವರ ಹೆಸರು ಕೂಡ ಸಾಕಷ್ಟು ಜನರದ್ದಿದೆ. ಆದರೆ ನಿಮಗೆ ಈ ರೀತಿಯಾಗಿರುವಂತಹ ಪ್ರಶಸ್ತಿ ಸಿಕ್ಕಿರೋದು ಸಾಕಷ್ಟು ಜನರಿಗೆ ಅದೊಂಥರ. ಹಲೋ, ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ವೀಕ್ಷಕರೇ, ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅವರಿಗೆ. ಅಂದರೆ ಅವರು ಎಷ್ಟು ಸರಳ ಸಜ್ಜನತೆಯಿಂದ ಮಾತನಾಡ್ತಾ ಇದ್ರು ಅಂತಂದರೆ ಆ ಮುಗ್ಧತೆ ಎದ್ದು ಕಾಣಿಸ್ತಾ ಇತ್ತು. ತನಗೆ ಕೊಟ್ಟಿರುವಂತಹ ಪ್ರಶಸ್ತಿಯನ್ನು ತುಂಬ ಅಪ್ಪಿಕೊಂಡಿರುವಂಥವ್ರು ಅವರು. ಎಸ್ ವೀಕ್ಷಕರೇ, ಆ ರೀತಿಯಾಗಿ ಮಾತನಾಡ್ತಾ ಇದ್ರು. ಆ್ಯಕ್ಚುಲಿ ನಮ್ಮ ವಾಯ್ಸು ಸರಿಯಾಗಿ ಅವರಿಗೆ ಕೇಳಿಸ್ತಾ ಇರಲಿಲ್ಲ. ಏನೋ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಅಂಕೇಗೌಡರಾಗಿರಬಹುದು, ಸುಶೀಲಮ್ಮ ಅವರಾಗಿರಬಹುದು, ಹಾಗೆ ಡಾಕ್ಟರ್ ಆಗಿರಬಹುದು, ಎಲ್ರಿಗೂ ಕೂಡ ನಮ್ಮ ಸ್ಪೀಡ್ ನ್ಯೂಸ್ನ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೇವೆ. ಹೀಗೆ ಅವರ ಸೇವೆ ಜನಕ್ಕೆ ಹಾಗೂ ಸಮಾಜಕ್ಕೆ ಹಾಗೂ ದೇಶಕ್ಕೆ ಇರಲಿ ಅನ್ನೋದೇ ನಮ್ಮ ಒಂದು ಕೋರಿಕೆ. ರಾಜ್ಯ ರಾಜಕೀಯಕ್ಕೆ ಬರುವಂತಹ ಸುಳಿವು ಕೊಟ್ಟಿರುವಂತಹ HD ಕುಮಾರಸ್ವಾಮಿ, ರಾಮನಗರವೇ ಅಂತಿಮ ಆಯ್ಕೆ ಅಂತ ಹೇಳಿರುವಂತಹ ಕುಮಾರಸ್ವಾಮಿ ಕಾರ್ಯಕರ್ತರ ಒತ್ತಡದಿಂದ ಮಂಡ್ಯಕ್ಕೆ ಹೋಗಬೇಕಾಯಿತು. ರಾಜಕೀಯಕ್ಕೆ ಜನ್ಮ ನೀಡಿದ್ದು ರಾಮನಗರವೇ ನನ್ನ ಆಯ್ಕೆ. ರಾಜ್ಯ ರಾಜಕೀಯಕ್ಕೆ ಬರುವಂತಹ ಸುಳಿವು ಕೊಟ್ಟಿರುವಂತಹ HD ಕುಮಾರಸ್ವಾಮಿ, ರಾಮನಗರವೇ ಅಂತಿಮ ಆಯ್ಕೆ ಎಂದಿರುವಂತಹ ಕುಮಾರಸ್ವಾಮಿ ಕಾರ್ಯಕರ್ತರ ಒತ್ತಡದಿಂದ ಮಂಡ್ಯಕ್ಕೆ ಹೋಗಬೇಕಾಯಿತು. ರಾಜಕೀಯಕ್ಕೆ ಜನ್ಮ ನೀಡಿದಂಥದ್ದು ರಾಮನಗರವೇ ನನ್ನ ಆಯ್ಕೆ. ಬಿಜೆಪಿ ಹಾಗೂ JDS ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ರಾಮನಗರದಲ್ಲೇ ನನ್ನ ಅಂತಿಮ ದಿನವನ್ನ ಕಳೀತೇನೆ. ರಾಮನಗರದಲ್ಲಿ ಸ್ಪರ್ಧಿಸುವ ಸುಳಿವನ್ನ ಕೊಟ್ಟಿರುವಂತಹ HD ಕುಮಾರಸ್ವಾಮಿ ಇಷ್ಟು ದಿನ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಕೇಂದ್ರ ಬಿಟ್ಟು ರಾಜ್ಯಕ್ಕೆ ಬರ್ತಾರೆ. ರಾಜ್ಯಕ್ಕೇನಾದ್ರೂ ಕುಮಾರಸ್ವಾಮಿ ಲಗ್ಗೆ ಇಟ್ಟರೆ, ಕಾಲೇನಾದ್ರೂ ಇಟ್ಟರೆ ಮತ್ತೆ ಹಳೆ ಮೈಸೂರು ಭಾಗಗಳನ್ನ ಅದನ್ನ ತೆಕ್ಕಿಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು. ಏನೋ ರಾಜ್ಯದ ರಾಜಕೀಯಕ್ಕೆ ನಾನು ಬರ್ತೇನೆ ಅಂತ ಹೇಳಿ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಕುಮಾರಸ್ವಾಮಿ ಅವರು ನನ್ನ ಏನಾದರೂ ಕೊನೆಯ ದಿನಗಳನ್ನು ಕಳಿಬೇಕು ಅಂತಂದ್ರೆ ಅದು ರಾಮನಗರದಲ್ಲಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, HD ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತು, ಮಂಡ್ಯದಲ್ಲಿ ನಾನು ನಿಂತ್ಕೊಳ್ಳುವಂತಹ ಕೆಲಸ ಇರಲಿಲ್ಲ, ರಾಮನಗರದ ಮೇಲೆ ನಂಗೆ ಮನಸ್ಸಿತ್ತು, ನಾನು ಮುಂದೆ ರಾಮನಗರದಲ್ಲೇ ನಿಂತ್ಕೊಳ್ತೇನೆ ಎಲೆಕ್ಷನ್ಗೆ ಅಂತ ಹೇಳಿ ಮಾತನಾಡಿದ್ದಾರೆ. ಏನಿದೆ ಮಾಹಿತಿ? ಕಾವ್ಯ, ರಾಜ್ಯದ ಒಂದು ರಾಜಕೀಯಕ್ಕೆ ಮತ್ತೆ ಸಕ್ರಿಯರಾಗಿ ಮರಳು ಸ್ಪಷ್ಟ ಸುಳಿವು ಕೊಟ್ಟ ಮಾಜಿ ಮುಖ್ಯಮಂತ್ರಿ ಹಾಗೂ JDS ನ ನಾಯಕ ಕುಮಾರಸ್ವಾಮಿ, ರಾಮನಗರವೇ ನನ್ನ ಅಂತಿಮ ಆಯ್ಕೆಯಿಂದ ಈಗ ನೇರವಾಗಿ ಹೇಳುವ ಮೂಲಕ ಮತ್ತೆ ತಮ್ಮ ಮುಂದಿನ ರಾಜಕೀಯ ದಿಕ್ಕು ಯಾವುದು ಎಂಬುದನ್ನು ಈಗ ಪರೋಕ್ಷವಾಗಿ ಬಹಿರಂಗಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಜಕೀಯ ಜೀವನಕ್ಕೆ ತಮ್ಮ ಜನ್ಮ ನೀಡಿದಂತಹ ನೆಲ ಏನ್ ರಾಮನಗರ ಇದೆಯಲ್ಲ, ಅಲ್ಲಿಂದಲೇ ನನ್ನ ರಾಜಕೀಯ ಪಯಣ ಮತ್ತೆ ಆರಂಭವಾಗುತ್ತೆ ಎಂಬ ಭಾವುಕವಾದಂತಹ ಮಾತುಗಳು ಹೇಳುವ ಮೂಲಕ ಮತ್ತೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಗೆ ಈಗ ಸ್ಪಷ್ಟವಾದಂತಹ ಹೊಸ ಸಂದೇಶವನ್ನ ರವಾನಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರ ಒತ್ತಡದ ಕಾರಣದಿಂದ ಮಂಡ್ಯ ಕ್ಷೇತ್ರಕ್ಕೆ ಹೋಗ್ಬೇಕಾಯ್ತು. ಆ ಬಳಿಕೂ ಕೂಡ ಒಪ್ಕೊಂಡಂತಹ ಕುಮಾರಸ್ವಾಮಿ ಅವರು, ಆದ್ರೆ ಇನ್ನು ಮನಸ್ಸು ಯಾವತ್ತು ರಾಮನಗರದಲ್ಲೇ ಕೂಡ ಇತ್ತು. ಆದ್ರಿಂದ ಇವತ್ತು ಸ್ಪಷ್ಟಪಡಿಸಿದ್ರು. ಏನು ಮಂಡ್ಯದಲ್ಲಿ ನಿರ್ಧಾರವಾದಂತಹ ತಾತ್ಕಾಲಿಕವಾದಂತ ಏನಿತ್ತಲ್ಲ,
ಇದು ರಾಮನಗರದ ನನ್ನ ಒಂದು ರಾಜಕೀಯ ಒಂದು ಆತ್ಮಸ್ಥಾನ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದ ರಾಜಕೀಯಕ್ಕೆ ಮತ್ತೆ ಮರಳುವ ಒಂದು ಸ್ಪಷ್ಟ ಸಂದೇಶವ ಮತ್ತು ಈ ಹಿಂದಿನ ಕೊಟ್ಟಂತ ಎಲ್ಲವೂ ನೆನಪಿಸ್ಕೊಂಡು ಮುಂದಿನ ಚುನಾವಣೆಗೆ ಸಂಬಂಧಿಸಿದಂತೆ ಈಗ ದೊಡ್ಡ ರಾಜಕೀಯ ಒಂದು ಮೆಸೇಜ್ ಅಂತಾನೆ ಹೇಳ್ಬೋದು. ಇನ್ನೊಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಅಂತ ಗಟ್ಟಿಯಾದಂತಹ ವಿಶ್ವಾಸ ಇವತ್ತು HDK ಅವರು ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಒಂದು ರಾಜಕೀಯ ಒಂದು ಸ್ಥಿರತೆ ಹಾಗೂ ಮೈತ್ರಿದ ಒಂದು ಅನಿವಾರ್ಯತೆ ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ನಡೆಯಲಿದೆ ಎಂಬುದು ಈಗ ಸ್ಪಷ್ಟ ಸೂಚನೆ ಅಂತಾನೆ ಹೇಳ್ಬೋದು. ಈ ಮಾತುಗಳು ಕೇವಲ ಅಂದಾಜಲ್ಲ, ಏನು ಭವಿಷ್ಯದ ರಾಜಕೀಯ ಲೆಕ್ಕಾಚಾರ ಗಮನಿಸಿದ್ರೆ ಇದು ದೊಡ್ಡ ಮೆಸೇಜ್ ಅಂತಾನೆ ಹೇಳ್ಬೋದು. ಒಟ್ಟಲ್ಲಿ HD ಕುಮಾರಸ್ವಾಮಿ ಅವರ ಮಾತುಗಳಲ್ಲಿ ಇವತ್ತು ಬಂದಂತಹ ನುಡಿಗಳು ರಾಜಕೀಯ ತಂತ್ರವು ಅಂತ ಎಂಬುದು ಈಗ ಸ್ಪಷ್ಟವಾಗಿ ಗೋಚರಿಸಿದೆ ಅಂತಾನೆ ಹೇಳ್ಬೋದು. ರಾಮನಗರದ ಹೆಸರನ್ನು ಈಗ ಮತ್ತೆ ಮುನ್ನೆಲೆಗೆ ತರುವ ಮೂಲಕ ರಾಜ್ಯ ರಾಜಕೀಯಕ್ಕೆ ಹೊಸ ಸಿಗ್ನಲ್ ನೀಡಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ. ಎಸ್ ರೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂತಿಮವಾಗಿ ಇನ್ನೊಬ್ಬರು ಚೈನಾ ಸಾಗರ ಅಂತೇಳಿ ನಮ್ಮ ಬೆಳೆದಿದೆ. ಆ ವ್ಯಕ್ತಿ ಆ ರಸ್ತೆಯಲ್ಲಿ ನನ್ನ ಕಾರ್ ನಿಲ್ಲಿಸಿ ಭೂಮಿ ತೋರಿಸಿದ್ರು. ನಾನು ಇವತ್ತೇನೋ ನಿಮ್ಮ ಜೊತೆ ಬದುಕ್ತಾ ಇದ್ದೀನಿ ಈ ಭಾಗದಲ್ಲಿ. ಆ ಭೂಮಿ ತೋರಿಸಿದಾಗ ನನಗೆ ರಸ್ತೆಯಿಂದ ಕಲ್ಮಟ್ಟಿ ಕಾಣುತ್ತೆ. ನಾನು ರೈತನಾಗಿ ಬದುಕಲಿಕ್ಕೆ ಜಮೀನು ಕೇಳ್ತಾ ಇದ್ದೀನಿ. ಚೈನಾ ಸಾಗರ ಇಲ್ಲಿ ನೋಡಿದ್ರೆ ಏನು ಒಳ್ಳೆ ದೊಡ್ಡ ಕಲ್ಮಟ್ಟ ಇದೆ, ಕಲ್ಲೋಡು ಏನು ನನ್ನ ಜಮೀನು ಮಾಡಕ್ಕೆ ಬಂದಿಲ್ಲ ಅಂತ ಹೇಳಿ ಇದು ಒಂದೊಂದು ಕ್ಷಣನೂ ನಾನು ತಲೆ ಹೊಡೆದಿದ್ದೆ. ನಂತರ ಅದೇನೋ ಪುಣ್ಯ ಅಲ್ಲಪ್ಪ ಮರಿಯಪ್ಪ ಅಂತೇಳಿ ಹೊರಬಿಡ್ತಾ ಇದ್ದೆ. ನಾವು ರೈಲ್ವೆ ಗೇಟ್ ದಾಟಿ ಆ ಕಡೆ ಹೋದಾಗ DCM DK ರೀತಿ ಕಲ್ಲನ್ನ ಬಂಡೆ ಒಡೆದು ಬಂದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಅವರಪ್ಪನ ರೀತಿ ಮಾಡ್ತಿದ್ದೆ. ರಾಮನಗರದಲ್ಲಿ ಕೇಂದ್ರದ ಸಚಿವ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. DCM DK ಶಿವಕುಮಾರ್ ರೀತಿ ಕಲ್ಲು ಬಂಡೆಯನ್ನು ಹೊಡೆದು ಬಂದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಅವರಪ್ಪನ ರೀತಿ ಮಾಡ್ತಾ ಇದ್ದೆ. ರಾಮನಗರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗರಂ. ನಿಮ್ಮ ಒಂದಿಂಚು ಭೂಮಿ ತೆಗೆದುಕೊಳ್ಳಲು ಬಿಡೋದಿಲ್ಲ. ನಿಮ್ಮ ಒಂದಿಂಚು ಭೂಮಿಯನ್ನು ತೆಗೆದುಕೊಳ್ಳೋಕೆ ನಾನು ಬಿಡುವುದಿಲ್ಲ. ನನಗೆ ಬೇಕಿರೋದು ಜನಗಳ ಪ್ರೀತಿ ಎಂದಿರುವಂತಹ HD ಕುಮಾರಸ್ವಾಮಿ. ನಾನು ಈ ವ್ಯಕ್ತಿಯ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ. DCM DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ. ರಾಜಕೀಯ ಮೇಲೆ ವಾಗ್ದಾಳಿ, ಪ್ರತಿದಾಳಿ ಅನ್ನೋದು ಇರಲೇಬೇಕು. ಇನ್ನು DK ಶಿವಕುಮಾರ್ ಅಂತ ಅಂದರೆ ಕುಮಾರಸ್ವಾಮಿ ಕೊತ ಅಂತ ಕುದೀತಾರೆ. ಕುಮಾರಸ್ವಾಮಿ ಅಂತಂದರೆ DK ಶಿವಕುಮಾರ್ ಅವರು ಕೊತ ಅಂತ ಕುದೀತಾರೆ. ಇದು ಇವತ್ತು ನಿನ್ನ ಕತೆ ಅಲ್ಲ, ತುಂಬ ವರ್ಷಗಳ ಕತೆ. ಆ ವರ್ಷಗಳ ಕತೆಗೆ ಇನ್ನೊಂದು ಸ್ವಲ್ಪ ಹೊಳಪು ನೀಡಿದಂತೆ ಕಾಣಿಸ್ತಾ ಇದೆ. ಈಗ ಮೇನ್ ವೇದಿಕೆಯಲ್ಲಿ ನಿಂತ್ಕೊಂಡು HD ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡ್ಕೊಬನ್ನಿ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ, ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಂತ ಶಾಖ ಮಾಡ್ಕೊಳ್ಳಿಸಿದ್ದೆ. ನಾನು ಬಂದಿದ್ದೇ ಬೇರೆ, ನಾನು ಜೀವನವೇ ಬೇರೆ. ಅವ್ರ ತರ ಕಲ್ಮಟ್ಟ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ದೆ ಇದ್ದಂತ ಸಣ್ಣ ಅವಧಿ ಇರ್ಬೋದು. ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗೆ ಮಾಡಿದ್ರೆ, ಅವ್ರ ಅಪ್ಪೇನೂ ಇರಲಿಲ್ಲ, ಅವ್ರ ಅಪ್ಪ ಜೊತೆ ಅವ್ರ ಅಪ್ಪನ ಮಾಡ್ಕೊಳಕ್ ಹೋಗಲ್ಲ. ಏನು ಬೇಕಾದ್ರೂ ಮಾಡ್ಕೋಬೋದಾಗಿತ್ತು. 5ನೇ ಬಾರಿ ನಾನು ಸಾವಿನ ಹಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ ಮುಂದೆ ಸಾಧ್ಯ